ಕೃಷ್ಣ ಪಕ್ಷದಲ್ಲಿಯಾಗಲಿ ಶುಕ್ಲ ಪಕ್ಷದಲ್ಲಿಯಾಗಲಿ ಗಾಳಿ ಯಾವಾಗ ಬೀಸುತ್ತದೆಯೋ ಆಗ ಚಳಿಯಾಗುತ್ತದೆ. ಗಾಳಿಯಿಂದ ಚಳಿ ಉತ್ಪನ್ನವಾಗುತ್ತದೆ. ಇಬ್ಬರ ಹೇಳಿಕೆಯು ಅಂದರೆ ಅದರ ಅರ್ಥವು ಸರಿ, ಅದು ಅಪರಾಜಿತವಾಗಿದೆ. ಈ ಗಾಥೆಯನ್ನು ಶಾಸ್ತರು ಜೇತವನದಲ್ಲಿ ವಿಹಾರ ಮಾಡುತ್ತಿರುವಾಗ ಇಬ್ಬರು ಹಿರಿಯ ಪಬ್ಬಜಿತರ ಬಗ್ಗೆ ಹೇಳುತ್ತಾರೆ. ಅವರಿಬ್ಬರೂ ಕೋಸಲ ರಾಜ್ಯದ ಒಂದು ಅರಣ್ಯದಲ್ಲಿ ವಾಸಿಸುತ್ತಿದ್ದರು. ಒಬ್ಬನ ಹೆಸರು ಕಾಲಥೇರ, ಇನ್ನೊಬ್ಬನ ಹೆಸರು ಜುಣ್ಹತೇರ. ಒಂದು ದಿನ ಜುಣ್ಹ ಕಾಲನನ್ನು ಕುರಿತು, ಭಂತೆ, ಚಳಿಗಾಲ ಯಾವಾಗ ಬರುತ್ತದೆ ಎಂದು ಕೇಳುತ್ತಾನೆ. ಕೃಷ್ಣ ಪಕ್ಷ ಕಾಲದಲ್ಲಿ ಬರುತ್ತದೆ ಎಂದು ಉತ್ತರಿಸಿದ. ಅಂದರೆ ಆ ಕಾಲನು ಹೇಳುತ್ತಾನೆ ಕೃಷ್ಣ ಪಕ್ಷ ಕಾಲದಲ್ಲಿ ಬರುತ್ತದೆ ಎಂದು. ಅನಂತರ ಒಂದು ದಿನ ಕಾಲ ಜುಣ್ಹನನ್ನು ಕುರಿತು, ಭಂತೆ ಜುಣ್ಹ, ಚಳಿಗಾಲ ಯಾವಾಗ ಬರುತ್ತದೆ ಎಂದು ಕೇಳಿದ. ಆಗ ಜುಣ್ಹತೇರ ಶುಕ್ಲಪಕ್ಷದಲ್ಲಿ ಬರುತ್ತದೆ ಎಂದು ಉತ್ತರಿಸಿದ. ಶುಕ್ಲಪಕ್ಷವೆಂದರೆ ಜುಣ್ಹವೆಂದು ಅರ್ಥವಾಗುತ್ತದೆ. ಆ ಇಬ್ಬರೂ ತಮ್ಮ ಅನುಮಾನವನ್ನು ಪರಿಹರಿಸಿಕೊಳ್ಳಲಾರದೆ ಶಾಸ್ತರ ಬಳಿಗೆ ಬಂದು ನಮಸ್ಕರಿಸಿ, ಭಂತೆ, ಚಳಿಗಾಲ ಯಾವಾಗ ಬರುತ್ತದೆ ಎಂದು ಕೇಳುತ್ತಾರೆ. ಶಾಸ್ತರು ಅವರಿಬ್ಬರ ಕಥೆಯನ್ನು ಕೇಳಿ, ಭಿಕ್ಷುಗಳೇ, ನಾನು ಹಿಂದೆಯೂ ನಿಮ್ಮ ಈ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೇನೆ. ಆದರೆ ಪೂರ್ವ ಜನ್ಮದಿಂದ ಮರೆಯಾಗಿರುವ ಕಾರಣ ಆ ಉತ್ತರ ನಿಮ್ಮ ನೆನಪಿನಲ್ಲಿಲ್ಲ ಎಂದು ಪೂರ್ವಜನ್ಮದ ಕಥೆ ಹೇಳಿದರು. ಹಿಂದೆ ಸಿಂಹ ಮತ್ತು ಹುಲಿ ಇಬ್ಬರು ಮಿತ್ರರು ಒಂದು ಪರ್ವತದ ಒಂದೇ ಗವಿಯಲ್ಲಿ ವಾಸವಾಗಿದ್ದರು. ಆ ಸಮಯದಲ್ಲಿ ಬೋಧಿಸತ್ವ ಕೂಡ ನಿಯಮಕ್ಕೆ ಅನುಸಾರವಾಗಿ ಪಬ್ಬಜ್ಜನಾಗಿ ಅದೇ ಪರ್ವತ ಪ್ರದೇಶದಲ್ಲಿ ಇದ್ದ. ಒಂದು ದಿನ ಆ ಇಬ್ಬರು ಮಿತ್ರರಲ್ಲಿ, ಅಂದರೆ ಸಿಂಹ ಮತ್ತು ಹುಲಿ ಇವರ ನಡುವೆ ಚಳಿಗಾಲದ ವಿಷಯದಲ್ಲಿ ವಿವಾದ ಉಂಟಾಗಿತು. ಕೃಷ್ಣ ಪಕ್ಷ ಕಾಲದಲ್ಲಿ, ಅಂದರೆ ಕೃಷ್ಣ ಪಕ್ಷವೆಂದರೆ ಕಾಲ ಎಂದು ಅರ್ಥವಾಗುತ್ತದೆ, ಅದರಲ್ಲಿ ಕಾಲದಲ್ಲಿ ಬರುತ್ತದೆ ಎಂದು ಹುಲಿ ಹೇಳಿದರೆ, ಸಿಂಹ ಶ್ವೇತ ಪಕ್ಷದಲ್ಲಿ, ಅಂದರೆ ಜುಣ್ಹ ಎಂದು ಅರ್ಥವಾಗುತ್ತದೆ, ಶ್ವೇತ ಪಕ್ಷದಲ್ಲಿ ಎಂದು ಸಿಂಹ ಹೇಳಿತು. ಹೀಗೆ ಆ ಹುಲಿಗೂ ಸಿಂಹಕ್ಕೂ ನಡುವೆ ವಿವಾದ ಉಂಟಾಯಿತು. ಆಗ ಅವರಿಬ್ಬರೂ ತಮ್ಮ ಅನುಮಾನವನ್ನು ಪರಿಹರಿಸಿಕೊಳ್ಳಲಾರದೆ ಬೋಧಿಸತ್ವನನ್ನು ಕೇಳಿದರು. ಆಗ ಬೋಧಿಸತ್ವ ಮೇಲಿನ ಗಾಥೆಯನ್ನು ಹೇಳಿದ. ಕೃಷ್ಣ ಪಕ್ಷದಲ್ಲಿಯಾಗಲಿ ಶುಕ್ಲ ಪಕ್ಷದಲ್ಲಿಯಾಗಲಿ ಗಾಳಿ ಯಾವಾಗ ಬೀಸುತ್ತದೆಯೋ ಆಗ ಚಳಿಯಾಗುತ್ತದೆ. ಗಾಳಿಯಿಂದ ಚಳಿ ಉತ್ಪನ್ನವಾಗುತ್ತದೆ. ಆದ್ದರಿಂದ ಇಬ್ಬರ ಹೇಳಿಕೆಯೂ ಸರಿ, ಅದು ಅಪರಾಜಿತ ಆಗಿದೆ, ಅದರಲ್ಲಿ ಯಾವ ತಪ್ಪೂ ಇಲ್ಲ ಎಂಬುದು ಬುದ್ಧರ ಹೇಳಿಕೆ. ಶಾಸ್ತರು, ಭಿಕ್ಷುಗಳೇ, ನಾನು ಈ ಮೊದಲೂ ಕೂಡ ನಿಮ್ಮ ಈ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೇನೆ ಎಂದು ಹೇಳಿ ಧರ್ಮೋಪದೇಶ ಮಾಡಿ ಆರ್ಯ ಸತ್ಯಗಳನ್ನು ಪ್ರಕಟಿಸಿದರು. ಆರ್ಯ ಸತ್ಯಗಳನ್ನು ಕೇಳಿದ ನಂತರ ಕೊನೆಯಲ್ಲಿ ಇಬ್ಬರು ಥೇರರು ಸೋತಾಪತ್ತಿ ಫಲದಲ್ಲಿ ಪ್ರತಿಷ್ಠಿತರಾದರು. ಶಾಸ್ತರು ಸಂಬಂಧವನ್ನು ಕೂಡಿಸಿ ಜಾತಕದ ಸಾರಾಂಶವನ್ನು ಹೇಳಿದರು. ಆಗಿನ ಹುಲಿ ಈಗಿನ ಕಾಲಥೇರ, ಸಿಂಹ ಈಗಿನ ಜುಣ್ಹತೇರ. ಇಲ್ಲಿ ಕಾಲಥೇರ ತನ್ನ ಹೆಸರಿಗೆ ತಕ್ಕಂತೆ ಕೃಷ್ಣ ಪಕ್ಷದಲ್ಲಿ ಚಳಿಯಾಗುತ್ತದೆ ಎಂದರೆ, ಜುಣ್ಹತೇರ ತನ್ನ ಹೆಸರಿಗೆ ತಕ್ಕಂತೆ ಶುಕ್ಲ ಪಕ್ಷದಲ್ಲಿ ಚಳಿಯಾಗುತ್ತದೆ ಎಂದು ಇಬ್ಬರು ವಾದ ಹೂಡಿದ್ದರು. ಆ ಪ್ರಶ್ನೆಗೆ ಉತ್ತರ ಕೊಟ್ಟ ತಪಸ್ವಿ, ಅಂದರೆ ಆಗ ಪಬ್ಬಜ್ಜನಾಗಿದ್ದವನು, ನಾನೇ ಆಗಿದ್ದೆ ಎಂದು ಬುದ್ಧರು ಹೇಳುತ್ತಾರೆ. ಬುದ್ಧಂ ಶರಣಂ ಗಚ್ಚಾಮಿ.